ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕನಿಷ್ಠ ವೇತನ ಕೊಡಲು ಚೆಲ್ಲಾಟ ಆಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ವೇತನ ಸರ್ಕಾರದಿಂದ ಜಾರಿಯಾದರೂ 3 ತಿಂಗಳಾದರೂ ಕೊಡಲು ಹಿಂದೇಟು ಆಗ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಧಿಕ್ಕಾರ. ಮೈನಾರಿಟಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರ ತನಿಖೆ ಆಗಲೇಬೇಕು. ಸಮಾಜ ಕಲ್ಯಾಣ ಮತ್ತು ಮೈನಾರಿಟಿ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಸಿಒಡಿ ತನಿಖೆ ಆಗಲೇಬೇಕು. ಬಡವರ ಗೋಳಾಡಲು ಹಚ್ಚುತ್ತಿರುವ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಕಳೆದ 10 ದಿನಗಳ ಹಿಂದೆ ಇದೇ ಜಿಲ್ಲಾ ಪಂಚಾಯತ್ ಎದುರುಗಡೆ ನಮ್ಮ ಹೋರಾಟ ನಡೆಯಿತು. ನಾವು ನಮ್ಮ ಪ್ರಮುಖ ಬೇಡಿಕೆ ಅಂದ್ರೆ ಕನಿಷ್ಠ ವೇತನ ಜಾರಿ ಮಾಡಿರಿ ಅಂತ. ಈಗಾಗಲೇ ಕನಿಷ್ಠ ವೇತನ BCM ಇಲಾಖೆ 2 ತಿಂಗಳು ಮಾಡಿದೆ, ಮೈನಾರಿಟಿ ಇಲಾಖೆ 1 ತಿಂಗಳು ಮಾಡಿದೆ. ಮುರಾರ್ಜಿ ಮತ್ತು ಕ್ರೈಸ್ ವಸತಿ ನಿಲಯಗಳ ಯಾವ ವಸತಿ ನಿಲಯ ನೌಕರಿಗೆ ಇವತ್ತಿಗೆ ಅವ್ರು ಕನಿಷ್ಠ ವೇತನ ಜಾರಿ ಮಾಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಯಾರು ಪ್ರೀತಿ JD ಅವ್ರೇನಿದ್ದಾರ ಅವ್ರಿಗೆ ಮನಸ್ಸಿಲ್ಲ ಮಾಡೋದು. ಯಾಕಂದ್ರೆ ಸರ್ಕಾರ ಈಗ ಮೊನ್ನೆ 1 ವಾರದಿಂದ ಒಂದು ತಡೆ ಹಿಡಿದಿದೆ. ಕನಿಷ್ಠ ವೇತನ ಜಾರಿ ಮಾಡಿದ್ದು ತಡೆ ಹಿಡೀರಿ ಅಂತ ಹೇಳ ಸರ್ಕಾರ, ಅದು ಒಪ್ಕೋತೇವೆ. ಆದ್ರೆ ಇದಕ್ಕ ಹಿಂದೆ ಏನ್ ಮಾಡಿದ್ರೆ 2 ತಿಂಗಳೇ ನಿದ್ದೆ ಮಾಡಿದ್ರಿ ಇವರು. ಅಂದ್ರೆ ಏನು ಬಡವರಿಗೆ ಅವ್ರಿಗೆ 3-4 ತಿಂಗಳ ಸ್ಯಾಲ್ರಿ ಆಗಿಲ್ಲ. ಮೈನಾರಿಟಿನೂ ಮತ್ತ ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ ವಸತಿ ನಿಲಯಗಳಿಗೆ ಮತ್ತು ಬೇರೆ ವಸತಿ ನಿಲಯಗಳಿಗೂ ಕೂಡ 3 ತಿಂಗಳ ಅವ್ರ ವೇತನ ಬಾಕಿ ಹಂಗೆ ಉಳ್ಕೊಂಡದು. ಅದು ಹೊಸ ರೇಟ್ ಪ್ರಕಾರ ಮಾಡ್ತೀವಿ ಅಂತ ಇಲ್ಲಿವರೆಗೆ ಹಳಿದ್ನೂ ಇಲ್ಲ ಹೊಸದ್ನೂ ಇಲ್ಲ. ಈಗ ಹೇಳ್ತಾರೆ ನೀವು ಮಾಡಂದ್ರೆ ಹಳಿದ್ ಮಾಡ್ತೇವೆ ಅಂತ. ಹಳಿದ್ ಯಾಕೆ ಮಾಡ್ತೀರಿ? ಕನಿಷ್ಠ ವೇತನ ಸರ್ಕಾರ ಘೋಷಣೆ ಮಾಡ್ಯಾರ. ಮಿನಿಮಮ್ ಎಲ್ಲ ಕಡೆ ಎಲ್ಲ ಜಿಲ್ಲಾ ಮಟ್ಟದಾಗೂ ಕೂಡ ಇವತ್ತು ಯಾದಗಿರಿ ರಾಯಚೂರು ಎಲ್ಲ ಕಡೆ ಕೇಳಿದೆವು. ಸಮಾಜ ಕಲ್ಯಾಣ ಇಲಾಖೆನೇ ಮೊದಲು ಜಾರಿ ಮಾಡ್ಯಾರ ಕನಿಷ್ಠ ವೇತನ ಹೊಸ ರೇಟ್ ಪ್ರಕಾರ ಹಾಕ್ಯಾರ. ಆದ್ರೆ ಗುಲ್ಬರ್ಗದಾಗ ಇವ್ರೇನು JD ಇದ್ದಾರ ಅವ್ರಿಗೆ ಯಾವುದೇ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಮತ್ತು ಬಡವರಿಗೆ ಈಗ ಹೊರಗುತ್ತಿಗೆ ನೌಕರರಿಗೆ ಕೆಲಸದಿಂದ ತೆಗೆದು ಮತ್ತು ತೊಗೊಂಡು ಹೊಸಬ್ರಿಗೆ ಹಾಕೋದು, ಹೊಸದು ಹಾಕ್ಲಕ್ಕೂ ಕೂಡ ಅದಕ್ಕೊಂದು ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ಯಾರ. ಅಷ್ಟು ಕೊಟ್ಟವರೇ ಇಲ್ಲಿ ಕೆಲಸ ಮಾಡ್ಬೇಕು ಇಲ್ದ್ರಿ ಇಲ್ಲ ಅಂತ. ಆದ್ರೆ ಇಂಥ ನೀಸ್ತನ ಯಾವ JD ಯಾವುದೇ ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಮಾಡಿಲ್ಲ. ಅದು ಇದು ಪ್ರಾರಂಭ ಆಗ್ಯದ ಗುಲ್ಬರ್ಗ. ಮೈನಾರಿಟಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರ ಶೋಷಣೆ ಹೆಚ್ಚಾಗ್ಯದ. ಒಂದ್ ಕಡೆ ವೇತನ ಇಲ್ಲ, ಒಂದ್ ಕಡೆ ಭಯದ ವಾತಾವರಣ ಸೃಷ್ಟಿ ಮಾಡೋದು. ನೀವು ಹೋರಾಟಕ್ಕೆ ಹೋದ್ರೆ ನಿಮ್ಗೆ ಕೆಲಸ ತೆಗಿತೀನಿ ಅಂತ ಹೇಳೋದು. ಹಿಂಗ್ ಒಟ್ಟು ಭಯದಾಗ ದುಡಿಸ್ಕೋತಾರೆ. ಇವ್ರಿಗೇನು ಮಾನು ಮರ್ಯಾದಿಲ್ಲ. 1 ವರ್ಷ ಹಿಡಿದು ವಾರಕ್ಕೊಂದು ರಜೆ ಕೊಡ್ತೇವೆ ಅಂತ ಹೇಳಿ ಒಪ್ಕೊಂಡಾರ. ಒಪ್ಕೊಂಡು ಸಭೆ ಮಾಡ್ತೀವಿ ಅಂತಾರ. 1 ವರ್ಷ ಹಿಡಿದು ಇದು ಮಾಡ್ಲಕ್ಕಾಗತ್ತಿಲ್ಲ. ಈ ಹಿಂದೆ ಇವತ್ತು ನಾವು ಇಲ್ಲಿಗೆ ಬಂದಿದ್ದು 6ನೇ ಸಲ ಹೋರಾಟಕ್ಕೆ ಬಂದಿದ್ದೆವು. ಮೊದಲು ಬಂದಾಗ ಹೇಳಿದ್ರು ನಾವು ವಾರಕ್ಕೊಂದು ರಜೆ 1 ವಾರದಾಗ ಮಾಡ್ತೇವೆ ಅಂದ್ರು. ಮತ್ತು ಮ್ಯಾನ್ ಪವರ್ ಏಜೆನ್ಸಿಗೆ ಎಲ್ಲರೂ ಎದುರೇ ಹೇಳಿದ್ರು ಏನದ ಕನಿಷ್ಠ ವೇತನ ಜಾರಿ ಮಾಡ್ರಿ, ಅವ್ರಿಗೆ ಮೇ ಜೂನ್ ಪಗಾರ ಹಾಕ್ರಿ ಅಂತ. ಸುಳ್ಳು ಹೇಳೋದು. ಯಾವುದು ಬಿಲ್ ಇಲ್ಲ, ಮಾಡ್ರಿ ಅಂತಿಲ್ಲ, ಏನೂ ಇಲ್ಲ. ಸುಳ್ಳು ನಮ್ಮ ಎದುರು ಹೇಳಿ ಜಾರ್ಲಾಕ್ ಶುರು ಮಾಡ್ಯಾರ. ಅವರು ಇವತ್ತು ಕರಜಗಿ ಮತ್ತು ದಂಡೋತಿ ಮುರಾರ್ಜಿ ಶಾಲೆಗೆ ಈ ಪ್ರಕರಣ ಆಗ್ಯದ. ಇದಕ್ಕೆ ಜಿಲ್ಲಾ ಅಧಿಕಾರಿಗಳಾದಂಥ ಅವರು ಸಂಗಮೇಶ್ ಮತ್ತು JD ಸಮಾಜ ಕಲ್ಯಾಣ JD ಪ್ರೀತಿ ಮೇಡವರೇ ಹೊಣೆಗಾರರ. ಇವರು ಖರಾಬ್ ಮಾಲ್ ಸಪ್ಲೈ ಮಾಡಿ ಅಲ್ಲಿ ನಮ್ಮ ಅಡಿಗೆವರಿಗೆಲ್ಲ ಅಡಿಗೆ ಚಲೋ ಮಾಡಿಲ್ಲ. ಕಳಪೆ ಮಟ್ಟ ಇವ್ರು ಕೊಟ್ಟಾಗ ಅವ್ರು ಯಾವ್ದು ಮಾಡ್ಬೇಕು ಅಡಿಗೆ? ಅವ್ರು ಕೊಟ್ಟಾರ, ಅವ್ರು ಮಾಡ್ಯಾರ, ಹಾಕ್ಯಾರ. ಆದ್ರೆ ಇವತ್ತ ಮಾಲ್ ಸಪ್ಲೈ ಮಾಡಿದವನಿಗೆ ಏನೂ ಆಗಿಲ್ಲ. ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ ಇರ್ತ ಡಿಸ್ಟ್ರಿಕ್ಟ್ ಆಫೀಸರ್ಗಳಿಗೆ ಏನೂ ಆಗಿಲ್ಲ. ಅಲ್ಲಿ ಪ್ರಿನ್ಸಿಪಾಲ್, ವಾರ್ಡನ್ ಮತ್ತು ನಮ್ಮ ಅಡಿಗೆಯವರು ಬಲಿಪಶು ಮಾಡ್ಲತ್ತಾರೆ. ಅದು ಸರಿಯಾದ ಕ್ರಮ ಅಲ್ಲ. ಇವರು ಈ ಪರ್ಸೆಂಟೇಜ್ ತೊಗೊಂಡು ಅವ್ನಿಗೆ ಟೆಂಡರ್ ಕೊಡ್ತಾರೆ. ಇವತ್ತು ನಮ್ಮ ಮ್ಯಾನ್ ಪವರ್ ಏಜೆನ್ಸಿಗಳು ಫುಡ್ ಸಪ್ಲೈ ಇದ್ದವನು ಕೂಡ ಅವನು ಪರ್ಸೆಂಟೇಜ್ ತೊಗೊಂಡೇ ಮಾಡೋದು. ಮತ್ತು ಇವರೆಲ್ಲ ಅವ್ನ ಬಲ್ಲೇ ಪರ್ಸೆಂಟ್ ತಿನ್ಬೇಕು, ಅವ್ನು ಖರಾಬ್ ಮಾಲ್ ತಂದು ಹಾಕವನೆ. ಇವತ್ತು ಮಕ್ಕಳಿಗೆ ಸರಿಯಾಗಿ ಊಟ ಸಿಗಬೇಕಾದ್ರೆ ಇವ್ರ ಪರ್ಸೆಂಟೇಜ್ಗಳು ಬಂದಾವೆ. ಇವತ್ತು ಮ್ಯಾನ್ ಪವರ್ ಏಜೆನ್ಸಿಗಳು ಟೆಂಡರು 4 ವರ್ಷ ಹಿಡಿದು ಟೆಂಡರ್ ಮಾಡಿಲ್ಲ. ಇವ್ರಿಗೆ ನಾಚಿಕೆ ಮಾನು ಮರ್ಯಾದೆ ಬರಬೇಕು. ದುಡ್ಡು ತಿಂತಾರೆ, ಹಂಗೆ ಓಡಿಸ್ತಾರೆ ಮತ್ತು ಮುಂದಿನ ಆದೇಶದವರೆಗೆ ಅಂತೇಳಿ. ಇವತ್ತು ನಮ್ಮ ಔಟ್ಸೋರ್ಸ್ ಮಂದಿಗೆ ವೇತನ ಮಾಡ್ಲಿಕ್ಕೂ ಶಾರ್ಪ್ ಅಂತ ಮೈಸೂರಿನವ ಇದ್ದಾನೆ. ಅವನಿಗೆ 5-6 ವರ್ಷ ಹಿಡಿದು 5 ವರ್ಷ ಹಿಡಿದು ಹಂಗೆ ಕಂಟಿನ್ಯೂ ಮುಂದುವರ್ಸ್ಯಾರ. ನಾವಂತೇವು ಪ್ರತಿ ವರ್ಷನೂ ಕೂಡ ಟೆಂಡರ್ ಕರಿಬೇಕು, ಏಜೆನ್ಸಿಗಳು ಚೇಂಜ್ ಆಗಬೇಕು. ಇವತ್ತು ನಮ್ಮ ಕಷ್ಟ ಏನದ ಕೇಳಬೇಕಾದ್ರೆ ಇಲ್ಲಿ ಏನು ಕೇಳಪ್ಲೇನೇ ಇಲ್ಲ. ಎಲ್ಲೋ ಮೈಸೂರದಾಗ ಇರ್ತಾನೆ ಅವನು, ಏನು ಜುಮ್ಮಲ್ಲ. ಯಾಕಂದ್ರೆ ಈ ಅಧಿಕಾರಿಗಳೆಲ್ಲ ಅದರ ಭ್ರಷ್ಟಾಚಾರದಾಗ ಶಾಮೀಲರ. ಅದಕ್ಕೆ ನಮ್ದು ಟೋಟಲಿ ಬೇಡಿಕೆ ಏನದ, ಈಗ ಕನಿಷ್ಠ ವೇತನ ಜಾರಿ ಮಾಡಬೇಕು. ಅಲ್ಲದೆ ಈ ಕರಜಗಿ ಮತ್ತು ದಂಡೋತಿ ಘಟನೆ ಏನಾಗ್ಯದ ಅದು COD ತನಿಖೆ ನಡೆಸ್ಬೇಕಂತ ನಾವು ಒತ್ತಾಯ ಮಾಡಿ ಇವತ್ತು ಹೋರಾಟ ಕುಂತೀವಿ. ಈ ಹೋರಾಟ ನಿಲ್ಸಲ್ಲ. ಅದು ಸಂಬಂಧಪಟ್ಟವರು ಬರಬೇಕು, ಅದು ತನಿಖೆ ಮಾಡಿ ಅವ್ರ ಮ್ಯಾಗ ಶಿಸ್ತಿನ ಕ್ರಮ ಆಗ್ಬೇಕಂತೇಳಿ ನಮ್ಮದು ಈ ಒಂದು ಹಾಸ್ಟೆಲ್ ನೌಕರರ ಸಂಘದಿಂದ ನಾವು ಪ್ರತಿಭಟನೆ ಮಾಡಿ
ಇವತ್ತು ನಿರಂತರ ಪ್ರತಿಭಟನೆ ಮಾಡ್ತೀವಿ, ಇವತ್ತು ಬಂದ್ ಹೋಗಲ್ಲ. ಯಾಕಂದ್ರೆ ಎಷ್ಟೋ ಸಲ ಬಂದಿದೆ, ಇವ್ರು ಸುಳ್ಳು ಮಾತಿಗೆ ಮೋಸ ಹೋಗಿದೆವು. ಈಗ ಮೋಸ ಎಷ್ಟು ಸಲ ಸುಳ್ಳು ಮೋಸ ಹೋಗ್ಬೇಕು ಆಯ್ತು. ಈ ಹೋರಾಟ ನಾವು ಕಂಟಿನ್ಯೂ ಮುಂದುವರಿಸ್ತೀವಿ.